ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿದ ಸರ್ವಧರ್ಮದ 75 ಜೋಡಿ ಸಾಮೂಹಿಕ ವಿವಾಹದಲ್ಲಿ ನನ್ನ ಚಿರಂಜೀವಿ ಮಗ ನವೀನ್ ಕುಮಾರ್ ಅವರ ಆರತಕ್ಷತೆಯನ್ನು ಕ್ಷೇತ್ರದ ಜನರ ಆಶೀರ್ವಾದದಿಂದಲೇ ಹಮ್ಮಿಕೊಳ್ಳಲಾಗಿದೆ ಎಂದು ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ನವಲಗುಂದದಲ್ಲಿ 75 ಸರ್ವಧರ್ಮ ಸಾಮೂಹಿಕ ಮದುವೆಯಲ್ಲಿ ಪುತ್ರ ನವೀನ್ ಅವರ ಆರತಕ್ಷತೆ, ವಧುವರರಿಗೆ ತಾಳಿ ಹಾಗೂ ಸಾಮಗ್ರಿ ವಿತರಣೆ, ನಾಡಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗಣ್ಯಾತಿ ಗಣ್ಯರು ಭಾಗವಹಿಸಿ ಸರಳತೆಗೆ ಸಾಕ್ಷಿಯಾಗಲಿದೆ. ನವಲಗುಂದ. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ನವಲಗುಂದ. 75 ಸರ್ವಧರ್ಮದ ಸಾಮೂಹಿಕ ಮದುವೆಯಲ್ಲಿ ನನ್ನ ಪುತ್ರ ನವೀನ್ ಕುಮಾರ್ ಅವರ ಅರಕ್ಷತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದು ವಧುವರಿಗೆ ತಾಳಿ ಹಾಗೂ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೇವೆ. ಅಂದಿನ ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಸರ್ರು, ಗಣ್ಯಾತಿ ಗಣ್ಯಗಳು ಭಾಗವಹಿಸಿ ಸರಳತೆಗೆ ಸಾಕ್ಷಿಯಾಗಿದೆ ನವಲಗುಂದ. ಒಂದು ಈ ಕಾರ್ಯಕ್ರಮವನ್ನು ನವಲಗುಂದ ಮಾಡೆಲ್ ಹೈಸ್ಕೂಲ್ನಲ್ಲಿ ಸರ್ವಧರ್ಮದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನನ್ನ ಮಗನ ಮದುವೆ ಅರಕ್ಷತೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಅದು ಜನರಿಗೆ ಆಶೀರ್ವಾದದಿಂದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಕೂಡ ನಾನು 2018ರಿಂದ ಅದಕ್ಕೂ ಮೊದಲು 2005-6 ಸ್ವಲ್ಪ ಸಾಮೂಹಿಕ ಮದುವೆಯನ್ನು ಮಾಡಿದ್ದೆ. 2018ಕ್ಕಿಂತ ಪೂರ್ವದಲ್ಲಿ ಜಾಸ್ತಿ ಸಾಮೂಹಿಕ ಮದುವೆಯನ್ನು ಮಾಡಿದ್ವಿ. ಆಯಾ ಸಮಾಜಗಳು ಬೇರೆ ಬೇರೆ ಆಗಿ ಮಾಡಿದ್ವಿ ಆಗಿನ ಕಾಲದಾಗ. ಈಗ ಎಲ್ಲ ಒಟ್ಟಿಗೆ ಸೇರಿಸಿ ಸರ್ವಧರ್ಮದ ಒಂದು ಸಾಮೂಹಿಕ ಮದುವೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡೀವಿ. ಅವತ್ತು ಬೆಳಿಗ್ಗೆ ಕರೆಕ್ಟಾಗಿ 9:00 ಎಲ್ಲ ವಧುವರರು ಬಂದು ಕೂಡಬೇಕು ವೇದಿಕೆ ಮೇಲೆ. ಅವರು ತಮ್ಮ ಧರ್ಮದ ತಕ್ಕಂಗೆ ಅವರೆಲ್ಲ ಮಾಡಿಕೊಂಡು ತಾಳಿ ಎಲ್ಲ ಕಟ್ಕೊಂಡು ಎಲ್ಲ ರೆಡಿಯಾಗಿ ಬಂದು ಅಂತಿಕೊಂಡು ಹೇಳಿ ಇವತ್ತು ಅಡ್ವಾನ್ಸ್ ಆಗಿ ಅವ್ರಿಗೆ ತಾಳಿ, ಕಾಲುಂಗ್ರ, ಬಟ್ಟೆ, ಸೀರೆ, ಟ್ರೆಜರಿ ಮತ್ತು ಇಂಥ ಪಲ್ಲಂಗ ಇಂಥ ಎಲ್ಲ ವ್ಯವಸ್ಥೆಗಳನ್ನ ಅವ್ರಿಗೆ ಏನು ಕೊಡ್ಬೇಕಂತ ಮಾಡಿದ್ವಿ. ಆ ಪ್ರಕಾರ ಕೊಡ್ತಕ್ಕಂಥ ತೀರ್ಮಾನ ಮಾಡೀವಿ. ನನಗೆ ಭಾಳ ಸಂತೋಷ ಅಂದರೆ ಇಡೀ ನವಲಗುಂದ ನಗರ ಇವತ್ತು ಸಿಂಗಾರಗೊಳ್ತಾ ಇದೆ. ಸ್ವಚ್ಛತೆಗೆ ಮತ್ತು ಇದಕ್ಕೆ ಪೇಂಟಿಂಗು ಏನೇನು ಮಾಡಬೇಕು ಅದೆಲ್ಲ ಸ್ವಚ್ಛನ ಮಾಡ್ತಾಯಿದ್ದೇವೆ. ಅದು ಕೂಡ ಅಂದಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸೇರಿದಾಗ ರಾಜ್ಯದ ಎಲ್ಲ ಸಚಿವರು, ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಗಣ್ಯಾತಿ ಗಣ್ಯರು ಮತ್ತು ಎಲ್ಲ ಪಕ್ಷಗಳ ರಾಜಕೀಯ ನಾಯಕರು ಕೂಡ ಪಾಲ್ಗೊಳ್ಳಕತ್ತಾರೆ. ಅದಕ್ಕೆ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವಾದ ಮಾಡತ್ತಾರೆ. ಅದಕ್ಕಾಗಿ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಭದ್ರತೆಯೊಂದಿಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು, ನನ್ನ ಮಗನ ಅರಕ್ಷತೆ ಸರ್ವಧರ್ಮಕ್ಕೆ ಸಾಮೂಹಿಕ ವಿವಾಹದಲ್ಲೇ ಮಾಡಬೇಕಂತ ನಾನು ಹಿಂದೆ ಏನು ಘೋಷಣೆ ಮಾಡಿದ್ದೆ ಆ ರೀತಿ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ಹೇಳೋದ್ರಿಂದ ಇಡೀ ಕ್ಷೇತ್ರದ ಜನ, ಈಗಾಗಲೇ ಕ್ಷೇತ್ರದ ಎಲ್ಲ ಮನೆಗೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಕೊಡಲಾಗಿದೆ. ಅದೊಂದು 65-68 ಸಾವಿರ ಇವಾಗ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟೀವಿ. ಕ್ಷೇತ್ರದಲ್ಲಿ ಒಂದು ಗುಡ್ಸದಿಂದ ಹಿಡ್ಕೊಂಡು ದೊಡ್ಡ ಮನೆ ಮಠನೂ ಬಡವರು ಶ್ರೀಮಂತರ ಅನ್ನೋ ರೀತಿಯಲ್ಲಿ ಇವತ್ತು ಕೊಡ್ತಕ್ಕಂಥದ್ದು. ಅಂದಾಜು ನನ್ನ ನಿರೀಕ್ಷೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅನ್ನುವಂಥ ಇವತ್ತೊಂದು ಮಾಹಿತಿ ಇದೆ. ಆ ಪ್ರಕಾರ ಅದಕ್ಕೆ ಏನೇನು ಪೂರಕ ಬೇಕು, ಅದಕ್ಕೆ ಊಟದ ವ್ಯವಸ್ಥೆ ಬೇಕು, ಅದಕ್ಕೆಲ್ಲ ಸಂಪೂರ್ಣವಾಗಿ ಮಾಡಕತ್ತೀವಿ. ಇದೊಂದು ಐತಿಹಾಸಿಕ ಸರ್ವಧರ್ಮದ ಸಾಮೂಹಿಕ ಮದುವೆ ಅನ್ನುವಂಥ ನಿರ್ದೇಶನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದ್ರಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತೈತೆ ಅನ್ನುವಂಥ ನಿರೀಕ್ಷೆ ನನಗಿದೆ. ನನಗೆ ಒಂದು ಸಂತೋಷ, ನನ್ನ ಕ್ಷೇತ್ರದ ಜನ ಯಾರು ರೊಟ್ಟಿ ಮಾಡಿಕೊಡ್ತಾರೋ, ಯಾರು ಇದು ಮಾಡಿಕೊಡ್ತಾರೋ, ಇದು ನಮ್ಮ ಮದುವೆ ಅನ್ನುವಂಥ ರೀತಿಯಲ್ಲಿ ಮಾಡತ್ತಾರೆ. ವಿಶೇಷವಾಗಿ ನಾವು ನಗರದ ಜನ, ಹಿರಿಯರು, ಯುವಕರು ಎಲ್ಲ ಕೂಡ್ಕೊಂಡು ಆಯಾ ಏನು ಸಮಿತಿ ಮಾಡಿವಿ, ಆ ಸಮಿತಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಕೂಡ್ಕೊಂಡು ಅವರು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡತ್ತಾರೆ. ಇದಕ್ಕೆ ಎಲ್ಲ ಸಮಿತಿಗಳಿಗೆ ಕೂಡಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಲಿಂಬಿಕೆ ಅವ್ರನ್ನ ಅಧ್ಯಕ್ಷರು ಮಾಡೀವಿ. ವಿವಿಧ ಸಮಿತಿಗೆ ಬೇರೆ ಬೇರೆದವ್ರು ಮಾಡೀವಿ. ಅಂದರೆ ಓವರಾಲ್ ಇದು VIP ಇಶ್ಯೂ ಮಾಡ್ತಕ್ಕಂಥದ್ದು 2 ಹೆಲಿಪ್ಯಾಡ್ ಕೂಡ ಈಗ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಇದೊಂದು ವಿಶೇಷ ಕಾರ್ಯಕ್ರಮ. ಅದಕ್ಕೆ ತಾವೆಲ್ಲರೂ ಕೂಡಿ ಇದನ್ನು ಯಶಸ್ವಿಗೊಳಿಸೋಕ್ಕೆ ತಮ್ಮ ಸಹಕಾರ ಕೂಡ ಬೇಕು ಅನ್ನೋಂಥ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇದು ಕೂಡ ಭಾಳ ಪ್ರಮುಖವಾಗಿ ನಮ್ಮ ನವಲಗುಂದ ಮತ್ತು